ಇಷ್ಟು ನಮ್ಗೆ ಗೊತ್ತೇ ಇಲ್ಲ ಕಣಿ. ಇದೀಗ ಬ್ಯಾಕ್ ವಾಟ್ರ್, ಅದ್ರ ಆಚೆಗೆ ಇಪ್ಪದು ಬ್ಯಾಕ್ ವಾಟ್ರ್, ಎಷ್ಟು ನೀರು ತುಂಬ್ಕೊಂಡಿತ್ತು ಏನಿತ್ತು ನಮಗೆ ನೋ ಐಡಿಯಾ. ಬಟ್ ಈ ಸೈಡ್ ನಾವು ಹ್ಯಾಪಿ ಆಯ್ತು. ಇದೇ ಯಾರು ಗುಯ್ತಾ ನಾಗಮ್ಮನ ಮಗಳು ಅಲ್ದ? ರೋಡಿಂಗ್ ಇತ್ತು ಮತ್ತೆ ಕ್ಯೂಟ್ ಆಯಿತು, ಏನೋ ಸಣ್ಣ ಮೇಲೆ ಜೇನು ಕೆಂದಾವರೆ ಶೈನು ಮಾತೆಲ್ಲ ಮಿನಿಗೋಗಿಲೆ ಟ್ಯೂನು ಮುದ್ದಾದ. ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಟುಡೇಸ್ ವಿಡಿಯೋ ಈಸ್ ಆಲ್ ಅಬೌಟ್ ಮೈಸೂರು ಅಂತ. ಯಾಕಂದರೆ ನಾನು ನನ್ನ ಫ್ರೆಂಡ್ ಮತ್ತು ನನ್ನ ಸ್ಪೆಷಲ್ ಒನ್ನ ಮೀಟ್ ಮಾಡೋಕೆ ಹೋಗ್ತಾ ಇದ್ದೆ, ಹಾಗೂ ಕೆಲವು ಪ್ಲೇಸಸ್ನ ನಾನು ಮೈಸೂರಲ್ಲಿ ಕವರ್ ಮಾಡ್ತಾ ಇದ್ದೆ. ಯಾವ ಪ್ಲೇಸಸ್ನ ನಾನು ಇಷ್ಟು ಟೈಮ್ ತನಕ ವಿಸಿಟ್ ಮಾಡಲಿಲ್ಲ ಅಂತ ಪ್ಲೇಸಸ್ನ ವಿಸಿಟ್ ಮಾಡ್ತಾ ಇದ್ದೆ. ಸೊ ಇಟ್ ಈಸ್ ಅ ಬ್ಯೂಟಿಫುಲ್ ವ್ಲಾಗ್, ವೀಕೆಂಡ್ ಗೆಟ್ ಅವೇ ಅಂತಲೇ ಹೇಳ್ತೆ. ಸೊ ಈ ವಿಡಿಯೋನ ಎಂಡ್ ತನಕ ಕಾಣಿ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡಿ. ಎಂತ ಹೇಳ್ತೀರಿ? ಕಂಗ್ರ್ಯಾಚುಲೇಷನ್. ಫ್ಯಾನ್ ಆಫ್ ಮಾಡಬೇಕಿತ್ತು ಅನ್ಸುತ್ತೆ. ಇಲ್ಲ, ಇದು ಡೋರ್ ಐಸ್ ಅಲ್ದಾ? ಏನಾಗಲ್ಲ. ಒಂದು ಅಮ್ಮಂಗೆ ಒಂದು ಮಗುಗೆ. ಮಗುಗೆ ತಿನ್ನುತ್ತಿಲ್ಲ ಕೇಕ್. ಮಗಿಗೆ ತಿಂದ್ರು ಶುರು ಮಾಡ್ರ ಮೇಲೆ ತಿನ್ಸು. ಅಮ್ಮನೂ ಜಾಸ್ತಿ ತಿನ್ನಂಗಿಲ್ಲ ಕೇಕ್. ಹೌದಾ? ಹೌದಾ? ಹೌದು. ಥ್ಯಾಂಕ್ ಯು. ತಿನ್ಬೋದು ನಿಂಗೆ ಫಸ್ಟ್. ಮಗಳಿಗೆ ತಿನ್ಸಂಗಿಲ್ಲ. ಮಗಳೇ ನಿಂಗೆ ಕೇಕು ನಾನು ಚೂರು ದೊಡ್ಡೋಳಾಗು ತಿನ್ನು. ಥ್ಯಾಂಕ್ ಯು. ಹೇಳೋ ಮುಂದಿನ ಬಂದು ನಾವಿಬ್ರು ಕೇಕ್ ತಿಂತಿದ್ದೀವಿ ನಿಮಗೆ. ಮಗುವಿಗೆ ಎಂತ ಗೊತ್ತಾಗ್ತದೆ? ಅವಳು ಬಂದು ನಾವು ಇಲ್ಲಿಗೆ ಹತ್ತು ಅನ್ಕೊಂಡು ಇರೋ ಮಗಳ ಏನಿಲ್ಲ. ಫಸ್ಟ್ ಚಿನ್ನ ನಿನಗೆ ಹಾಕಿರೋದು ಇದೆ. ಹೌದಾ? ಫಸ್ಟ್ ಗೋಲ್ಡ್ ಇದೆ. ಕಣೆ ನಾವು ಕಿವಿ ಚುಚ್ಚಿಸುವಾಗ ಬೇರೆದೆಲ್ಲ ಹಾಕಲ್ಲಲ್ವಾ, ಇಲ್ಲ ನಾವು ಅನ್ಕೊಂಡಿದ್ದು ಡೈರೆಕ್ಟ್ ಹಾಕ್ತೀವಿ. ಓ ಹೌದಾ? ಗೋಲ್ಡ್. ಥ್ಯಾಂಕ್ ಯು ಚಿಕ್ಕಿ. ನನ್ಗೆ ಇವತ್ತು ಹಾಕಿಲ್ವೇನೋ, ಏನಕ್ಕಂದ್ರೆ ನಮ್ಮಮ್ಮ ಎಲ್ರಿಗೂ ಸೇರಿಸಿ ಒಂದೇ ಮಾಡ್ತೀನಿ ಅಂತ ನಾನು ಹಾಕಿ ನಂಗೆ ನೆಟ್ಟಿಗೆ ಹಾಗೆ ಹಾಕಿಲ್ಲ. ಲೈಕ್ ಇತ್ತ ಹಾಯ್. ಇದು ನಮ್ಮ ಮುಂಚೆ ಅಂದರೆ MC ಮಾಡೋತ್ತಿಗೆ ಎತ್ಕೊಡಿ ಅದನ್ನು ಒಂಚೂರು. ಅಮ್ಮ ಅದು MCA ಮಾಡೋತ್ತಿಗೆ ಇದು ನಮ್ದು ಕಾಲೇಜ್ ಹತ್ರ ತಿಂತಿದ್ದು ಸೇಮ್ ಟೇಸ್ಟ್ ಮಧ್ಯಾಹ್ನ ಊಟಕ್ಕೆ. ಹೌದಾ? ರಾಗಿ ಮುದ್ದೆ, ಚಿಕನ್ ಕರಿ ಇಲ್ಲ ರೈಸ್. A few moments later. ಈಗ ನಾವೆಲ್ಲಿಗೆ ಹೋಗ್ತಿತ್ತು? KRS ಬೃಂದಾವನ ಬೊಟಾನಿಕಲ್ ಗಾರ್ಡನ್. ಅದು ಅಲ್ಲ, ಬೃಂದಾವನ್ ಗಾರ್ಡನ್ಸ್. ಹಾಂ ಅಷ್ಟೇ, ಅಲ್ಲಿಗೆ ಹೋಗ್ತಿ. ವಾಟರ್ ಫೌಂಟೇನ್ ಇತ್ತು. ಹಾಂ, ನಾವು ರೀಚ್ ಹಬ್ಬದಿಗೆ 7 ಗಂಟೆ. ಅದು 8 ಗಂಟೆಗೆ ಅದು ಕ್ಲೋಸ್. ಕಾಂಬ ಎಷ್ಟು ಮಟ್ಟಿಗೆ ಸಿಕ್ಕತ್ತೆ ಅನ್ಕೊಂಡು ಮಳೆ ಅಂತ ಬರ್ದೇ ಇದ್ರೆ ನಮ್ಗೆ ಸಿಗುತ್ತೆ. ಹಾಂ, ಮೈಸೂರಾಗ ಒಳ್ಳೆ ಮಳೆ, ತಂಪಿತ್ತು. ಅಲ್ಲಿಗೆ ಹೋಯ್ತು ನಾವೀಗ. ವೆಲ್ಕಮ್ ಟು ಬೃಂದಾವನ್ ಗಾರ್ಡನ್ಸ್. ಸೊ ಇದು KRS ಡ್ಯಾಮ್. ನೀರಿಲ್ಲ, ಬೋಟು ರನ್ನಿಂಗಲ್ಲಿಲ್ಲ. ಅಷ್ಟು ದೂರ ಹೋಯ್ಕಾ? ಅಷ್ಟು ದೂರ ಹೋಯ್ಕಿ. ಯಾವುದು ಕಾಟ್ಲ ಅನ್ಸುತ್ತೆ, ನಂಗೆ ಗೊತ್ತಿಲ್ಲ. ಯಬ್ಬಾ ಎಷ್ಟಿದ್ದು ಅಲ್ಲ. ಇಲ್ಲ ತಂದು ಇದು ಹಾಕ್ತಾರಲ್ಲ ತಿಂಡಿ, ಅದೇ ಬಂದು. ಎಷ್ಟು ಜನ ಕೂತಿದ್ರು.
ಇಲ್ಲೇನೋ ಆತ ಕಾಯ್ತಿತ್ತು ಎಷ್ಟೊತ್ತಿಗೆ ಆತಂತ. ಮ್ಯೂಸಿಕಲ್ ಫೌಂಟೇನ್ ಹಿಂಗೆ ತೋರೋದೇ ಇಲ್ಲ ಜನ. ಮ್ಯೂಸಿಕಲ್ ಫೌಂಟೇನ್ ಹೆಂಗೆ ಅನಿಸುತ್ತೆ? ಐಕಿದೆ ಖುಷಿ ಆಯ್ತಾ? ನೀರು ಹರ್ತ ಮೈಕೆ. ಹಾಂ ಸಕ್ಕದಾಗಿದೆ. ನಂಗೆ ಗೊತ್ತೇ ಇಲ್ಲ ಇದಕ್ಕೆ ಆ ಥರದಲ್ಲಿ ಇತ್ತು ಅಂತ. ಅಲ್ಲ ಅಲ್ಲಿ ಹೋಗಿ ಕಂಡಳಿಗೆ ಅಂತ ಇದೆ ಅಂತ ಅನ್ಸುತ್ತಲ್ಲ. ಹೌದು ಇದೆ ಅಂತ ಜನ ಅನ್ಕೊಂಡೆ. ಕಡಿಗ ಮತ್ತಿಗೆ ಸ್ಟಾರ್ಟ್ ಆದ್ಮೇಲೆ ಜೋಶ್ ಬಂದು ಲೈಕ್ ಇದೆ. ಎಲ್ಲರೂ ಬನ್ನಿ ಇದನ್ನು ಕಾಣಿ, ಮಿಸ್ ಮಾಡಬೇಡಿ. ನಾನು ತೋರ್ತಾನೆ ಇದ್ದೀನಿ. ಮ್ಯೂಸಿಕಲ್ ಫೌಂಟೇನ್ ಔಟ್ ಆಫ್ ಔಟ್ ಅಂತಲೇ ಕೊಡ್ತೆ, ಯಾಕಂದರೆ ಸಖತ್ತಾಗಿದ್ದಿತ್ತು. ಒಂದು 4-5 ಸಾಂಗ್ಸ್ ಆಗ್ತಾರೆ ಫಾರ್ 15 ಮಿನಿಟ್ಸ್. ಅದೇ ಥರ ರಿಪೀಟ್ ಮಾಡ್ತಾ ಇರ್ತಾರೆ, ಯಾಕಂದರೆ ನಾವು ಬಂದದ್ದು ವೀಕೆಂಡ್, ತುಂಬ ಜನ ಇದ್ದೀರ ಹಾಗಾಗಿ. ಸೊ ನೈಟ್ ಕೂಡ ನಾವು ಅಲ್ಲೇ ನಿಯರ್ ಬೈ ಬೃಂದಾವನ್ ಗಾರ್ಡನಲ್ಲೇ ಸ್ಟೇ ಮಾಡಿತ್ತು. ಸೊ ಅಲ್ಲೇ ಇದ್ದಂತಹ ರೆಸ್ಟೋರೆಂಟಿಗೆ ಊಟಕ್ಕೆ ಬಂತು. ಫುಡ್ ವಾಸ್ ಎವರೇಜ್, ಅಷ್ಟು ಚೆನ್ನಾಗಿರಲಿಲ್ಲ. ಚಿಲ್ಲಿ ನನ್ನ ಫೇವ್ರೆಟ್, ಆಲ್ ಟೈಮ್ ಫೇವ್ರೆಟ್. ಅದಕ್ಕೆ ನೀವು ಆರ್ಡರ್ ಮಾಡಿದ್ದೆ ಇವತ್ತು. ಲೈಕ್ ಇತ್ತು ಹಾಯ್ ಲೈಕ್ ಇಲ್ಲ. ದೊಡ್ಡ ಹೋಟ್ಲ ಬಂದು ಬಿರಿಯಾನಿ ತಗೊಂಡ್ರೆ ದೊಡ್ಡ ಹೋಟ್ಲಿಗೆ ಬಂದು ಬಿರಿಯಾನಿ ತಗೊಂಬಕಾಗ್ದ ಮತ್ತೆ ತಗೋಣಕ್ಕೆ. ದೊಡ್ಡ ಹೋಟ್ಲಿಗೆ ಬಂದು ಕಟ್ಕೋಬೇಕಷ್ಟೇ ತಿನ್ಕೊಂಡಾಗ. ಇದ್ರಾಗಲೇ ಇಲ್ಲ, ಎಂಥದ್ದು ರೈಸ್ ಇರೋದಿಲ್ಲ ಅಷ್ಟು. ಅಂದರೆ ಜಸ್ಟ್ ವೆರಿ ರೇರ್. The next day. ಇವತ್ತು ಮಂಡೇ, ಸೊ ಜನ ತುಂಬ ಕಮ್ಮಿ, ಬಿಕಾಸ್ ಆಬ್ವಿಯಸ್ಲಿ ವೀಕ್ ಡೇ. ನಾವು ಕರೆಕ್ಟ್ ದಿನನೇ ಚೂಸ್ ಮಾಡಿತ್ತಂತ ಅಂದ್ಕೊಂಡು ಈ ಪರ್ಟಿಕ್ಯುಲರ್ ಗಾರ್ಡನ್ನ ಫುಲ್ ವಿಸಿಟ್ ಹಾಕ್ತೀವಿ. ಇಟ್ಸ್ ವೆರಿ ಬ್ಯೂಟಿಫುಲ್. ಓ ಅದೆಲ್ಲ ಡ್ಯಾಮ್ ಲೈಕ್ ಇತ್ತಲ್ಲ ಹಾಯ್ ಪ್ರಾಪರ್ಟಿ ನಮ್ಮದೇ. ಮುಂದೆ ಅದಕ್ಕೆ 200 ರೂಪಾಯಿ ಕೊಟ್ಟಿಕ್ಕಿ ಬಂದದಲ್ಲ ಗೇಟ್. ಅದಕ್ಕೆ ಹೌದು 200 ರೂಪಾಯಿ ಕೊಟ್ಟಕ್ಕೆ ಈಗ ನಂದು ಅದು. ಓಕೆ ಬಟ್ ಚಂದ ಆಯ್ತು. ಬನ್ನಿ ಎಲ್ಲರೂ ವಿಸಿಟ್ ಮಾಡಿ KRS ಬೃಂದಾವನ ಗಾರ್ಡನ್ನ. ವೀಕ್ ಡೇಸಲ್ಲಿ ಬಂದರೆ ಖಾಲಿ ಖಾಲಿ ಇರುತ್ತೆ. ಓ ಅಲ್ಲಿ ಫೌಂಟೇನ್ ಇತ್ತು. ಈಗ ಒಂದು ಕ್ವಶನ್ ಇತ್ತು, ಎಂತಾನೆ ಕೇಳಿ ಎಂತ ಎಷ್ಟು ನಮ್ಗೆ ಗೊತ್ತೇ ಇಲ್ಲ ಕಣಿ. ಇದೀಗ ಬ್ಯಾಕ್ ವಾಟ್ರ್, ಅದ್ರ ಆಚೆಗೆ ಇಪ್ಪದು ಬ್ಯಾಕ್ ವಾಟ್ರ್, ಎಷ್ಟು ನೀರು ತುಂಬ್ಕೊಂಡಿತ್ತು ಏನಿತ್ತು ನಮಗೆ ನೋ ಐಡಿಯಾ. ಬಟ್ ಈ ಸೈಡ್ ನಾವು ಹ್ಯಾಪಿ ಆಯ್ತು ಅಲ್ದಾ? ಎಲ್ಲಾದರೂ ಮಗ್ಚಿ ಬಂದರೆ ನಾವೇ ಫಸ್ಟ್ ಹಬ್ಬದಷ್ಟೆ. ನೀವು ಇದ್ರಾಗಲ್ಲ ಸ್ವಿಮ್ಮಿಂಗ್ ಮಾಡ್ಕೊಂಡು ಮೇಲೆ ಬಂದಂಗೆ. ನಾವು ಸೇಮ್ ಈಗ ಅದೆಲ್ಲ ಬಂದರೆ ಎಷ್ಟು ಲೈಕ್ ಇತ್ತು. ಎಷ್ಟು ದೊಡ್ಡ ನೆರೆದಷ್ಟು ಜಾಗ. ನಾವು ಹೋದ ಆ ಸೈಡ್ ನಿನ್ನೆ ನೈಟ್ ಗೊತ್ತಾಯಿಲ್ಲ, ಆ ಹೊಳಿ ಆಚೆಗೆ ಹೋದ, ಇದು ಈಚೆಗೆ ಇರ್ಬೋದು. ಐ ಮೀನ್ ಹೊಳಿ ಅಂದ್ರೆ ಅದೇನೋ ಮಧ್ಯ. ಹಾಂ ಮ್ಯೂಸಿಕಲ್ ಫೌಂಟೇನ್ ಅಲ್ಲಿರ್ಬೋದು. ಹಾಂ ಅದಕ್ಕೆ ಈಚೆಗೆ ಬೇರೆ ಸೈಡ್ ಬರ್ಬೋದು ಅಂತ ಗೊತ್ತಿಲ್ಲ. ಬಟ್ ನಾವು ನಮ್ಮ ರೂಮ್ ಇದ್ದೆ ಈ ಕಡೆ, ಸೊ ಬಂದೊತ್ತಿಗೆ ಇಲ್ಕಂತ ಲೈಕ್ ಇದೆ ಯಾರು ಗುಯ್ತಾ ನಾಗಮ್ಮನ ಮಗಳ ಅಲ್ದ? ಹಪ್ಪಳ
ನಿಮ್ಮ ಮುಖದ್ಕಿಂತ ದೊಡ್ಡದೈತಿ. ವೆಜ್ ಮೀಲ್ಸ್. ನಂಗೆ ಮಂಡೆ. ನಿಮ್ಮ ಮಂಡೆ ಎಲ್ಲ ಎಂಥದ್ದು ಇಲ್ಲ. ಯಾರಿಗೆ? ನಿಮಗೆ. ನನ್ನ ಮಂಡೆಯಲ್ಲಿ ಎಂಥದ್ದು ಇಲ್ಲ. ಲೈಕಿತ್ತ? ಒಳ್ಳೆ ಊಟ ಮಾಡ್ಕೊಂಡು ನೆಕ್ಸ್ಟ್ ನಾವು ಬಂದದ್ದು ನಾಗರಹೊಳೆಗೆ. ಯಾಕಂದರೆ ನಾನು ಬಂಡೀಪುರ ಮೊದಲೇ ಕಂಡಿದ್ದೆ. ಸೊ ನಾಗರಹೊಳೆನ ದಿಸ್ ಟೈಮ್ ಕಾಂಬ ಅನ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಬಂತು. ತುಂಬ ಬ್ಯೂಟಿಫುಲ್ ಆಗಿದ್ದಿತ್ತು. ತುಂಬ ಜಿಂಕೆ, ನವಿಲು, ಆನೆ ಮತ್ತು ಮಂಗ, ಬುಕ್ಕ ಅನ್ಕೊಂಡು ತುಂಬ ಪ್ರಾಣಿಗಳ ಕಾಂಬಕ್ಕೆ ಸಿಗ್ದು ತುಂಬ ಖುಷಿ ಅನಿಸ್ತು. ಬೇಗ ಹೆದರಿಕೆ. ಆನಿನ ಕಾಮಕ್ಕೂ ಖುಷಿ, ಬಟ್ ಆನಿನ ಕಂಡ್ರೆ ಹೆದರಿಕೆ. ಇವ್ರು ಸಾಕು ದಾನಿಯಲ್ದ. ಹಾಂ ಸಾಕ್ತು. ಹೋಗ್ಲೇ ಫಾಸ್ಟು. ಕಾಣ ನೀವು ಫೋಟೋ ವಿಡಿಯೋ ಅಡ್ಡಿಲ್ಲ, ನೀವು ಹೋಗಿ ನಂಗೆ ಭಯ. ಕ್ಯೂಟ್ ಐತಲ್ಲ. ಎಂತ ಇಲ್ಲ ಜೀವದಾಗ. ಎಂತ ಇಲ್ಲ ಅಂದರೆ ಹೊಟ್ಟಿಗೆ ಸಾಕತ್ತು. ಬ್ಯಾ ಎದಾರು ಸಿಕ್ಲಿ ಕಾಂಬ ಅನ್ಸೋದು. ದೊಡ್ಡ ದೊಡ್ಡ ಆನಿ ಎಲ್ಲ ರೋಡ್ ಹತ್ರ ನಿಂತ್ರೆ ಜೀವೇ ಹೋದಂಗೆ ಅಲ್ದ? ಅದು ಹೌದು. ಅದು ಮತ್ತೆ ಇವು ಸಾಕು ದಾನಿ ಅಲ್ಲಲ್ಲ. ನಿಮ್ಮನ್ ಕಾಮ್ಕೆ ಬಂದದ್ದು ಓಡ್ತು ಪಾಪ ಹೆದರ್ಕೊಂಡು. ಒಂದು ಚೆಕ್ ಪೋಸ್ಟಿಂದ ಇನ್ನೊಂದು ಚೆಕ್ ಪೋಸ್ಟಿಗೆ ಹೋಗೋಕ್ಕೆ 1 hour ಟೈಮ್ ಇರುತ್ತೆ. ಸೊ ಅದರೊಳಗಡೆನೆ ನಾವು ಅಲ್ಲಿ ರೀಚ್ ಆಯ್ತು. ಯಾಕಂದರೆ ಪ್ರಾಣಿ ಇಪ್ಪು ಪ್ಲೇಸ್, ಮತ್ತು ನಾವು ಮಧ್ಯೆ ಎಲ್ಲೂ ಗಾಡಿನ ನಿಲ್ಲಿಸೋ ಹಂಗೆ ಇಪ್ಪೋದಿಲ್ಲ. ಅವ್ರು ಸ್ಟಾರ್ಟಿಂಗಲ್ಲೇ ಹೇಳಿರ್ತಾರೆ ಏನೇನು ಮಾಡ್ಕಂಡು ಅದನ್ನು ಫಾಲೋ ಮಾಡ್ರೆ ಆಯಿತು. ಸೊ ಹುಗೂರ ಹೋಯ್ತು ಮತ್ತೆ ರೋಡಲ್ಲೆಲ್ಲ. ಯಾಕಂದರೆ ಪ್ರಾಣಿಗಳು ಆ ಕಡೆ ಈ ಕಡೆ ಕ್ರಾಸ್ ಮಾಡ್ತಿರ್ತೋ, ಹತ್ತಿರ ಇರ್ತೋ. ಸೊ ನಮ್ಮ ಜಾಗ್ರತೆಗೆ ನಾವು ಕೂಡ ಇರ್ಕತ್ತು. ರೋಡಿಗೆ ಇತ್ತು ಮತ್ತೆ ಕ್ಯೂಟ್ ಆಯಿತು. ಏನೊಂದು ಸಣ್ಣ ಆನಿ ಇತ್ತು. ಎಂತ ತೋರುತ್ತದ? ಜಿಂಕೆ, ಇಲ್ಲಿ ಮಕ್ಕಳು ಎಷ್ಟು ಲೈಕ್ ಅಲ್ಲ. ಪ್ರಕೃತಿ ಒಟ್ಟಿಗೆ ಜೊತೆ ಗೂಡಿ ಬೆಳೆಯುವುದು. ಬಿಸಿಲಿನಿಂದ ಮಳೆಯ ಕಡೆಗೆ. ಡಾಂಬರ್ ಸ್ಮೆಲ್ ಬರ್ತಿತ್ತು. ಬಿಸಿ ಟೆಂಪಲ್ ಟ್ರೀ. ರೆಸಾರ್ಟ್ ಅದು. ಅಲ್ಲಷ್ಟೇ ಅಪ್ಪ. ಇನ್ನೊಂದು ಸಣ್ಣ ಮಾಡ್ತೀವಿ ಜಾಗ. ಈಗ ನಾವು ಇನ್ನೊಂದು ಸೈಡಿದ ಗೇಟಿಗೆ ಬಂತು. ಅದು ಕೊಡಗು ಪೊನ್ನಂಪೇಟೆ. ಇಲ್ಲಿಗೆ ಬಂದೊಂದು ಕ್ವಿಕ್ ಸ್ಟಾಪ್ ತಕ್ಕಂತು ಕಾಫಿ ಕೊಡುವ ಅಂದ್ಕೊಂಡು ಈ ಕ್ಯೂಟ್ ಕೆಫೆಯಲ್ಲಿ ಮತ್ತು ಕಾಫಿ ಕುಡ್ಕೊಂಡು ಈಗ ನಾವು ವಾಪಸ್ ಅದೇ ಗೇಟ್ ಥ್ರೂ ಹೋಯ್ತು. ಯಾಕಂದರೆ ಅದೇ ಸ್ವಲ್ಪ ನಿಯರ್ ಬೈ ಬೆಂಗಳೂರಿಗೆ. ಎಲ್ಲಿ ಹೋಗ್ತಿದ್ದೀವಿ ಈಗ? ಈಗ ಆನೆ ಮಾತಾಡ್ಸಿ ಗೊತ್ತಾಯ್ತು. ಆನಿ ಮಾತಾಡ್ಸಿ ಬಂದದಲ್ಲ ಈಗ ಇನ್ನೊಂದು ರೌಂಡ ಅಲ್ಲ, ಈಗ ನಮ್ಮ ಮನೆ ಗೊತ್ತಾಯ್ತು. ಈಗ ವಾಪಸ್ ಹೋತಿತ್ತು ನಾವು ಕುಟ್ಟದಿಂದ ಕೊಡಗು ಕುಟ್ಟ. ಹಾಂ, ಕೊಡಗು ಪೊನ್ನಂಪೇಟೆ ಕುಟ್ಟ. ಫಸ್ಟ್ ಟೈಮ್ ಕೇಳೋದು ನನಗೆ. ಪೊನ್ನಂಪೇಟೆ ಕೇಳಿದೆ. ಇದು ಲೈಕ್ ಪೊನ್ನಂಪೇಟೆ ತಾಲೂಕು. ಇದೊಂದು ಊರೇನು. ಗ್ರಾಮ. ಈಗ ವಾಪಸ್ ಹೋತಿತ್ತು ನಾವು ನಾಗರಹೊಳೆ ಮೇಲೆ. ಹಿಂಗೆ ತುಂಬ ಇದನ್ನ ಪ್ಲೇಸ್ನ ಕವರ್ ಮಾಡಿತ್ತು. ಮೈಸೂರು, ಹುಣಸೂರು, ಕೊಡಗು, ಕಡೆಗೆ ಬೆಂಗಳೂರು. ಓಕೆ, ಬಾಯ್ ಬಾಯ್, ಎಂಜಾಯ್. ಯಾರ್ದದು? ಅರ್ಜುನ ಮತ್ತು ಅವನ ಮಗಂದೊಂದು ಇತ್ತಲ್ಲ ಪಾರ್ಥ ಅಲ್ಲ, ಕೇಳುವಂತ ನಾಲ್ಕು ಪಾರ್ಥ ಅಂತಲ್ಲ. ಅರ್ಜುನ ಕೃಷ್ಣ ಕೃಷ್ಣ ಅಲ್ಲದೆ
ಅರ್ಜುನ್ ಮಗನ ಹೆಸರು ಅಂತ ಅಭಿಮನ್ಯು. ಅಭಿಮನ್ಯು. ಮತ್ತೆ ಇದರಲ್ಲೊಂದಿತ್ತು ಈತ ನಿನ್ನಲ್ಲಿ ಈಗ ಆ ಶಕ್ತಿ ಇಲ್ಲ ಒಂದಿತ್ತು ಡೈಲಾಗ್. ಅದು ಯಾಕೆ ನಂಗೆ ಹೇಳ್ತೀನಿ? ನಿಂಗೂ ಅಷ್ಟೇ ಈಗ ತಾಕತ್ತಿಲ್ಲ ನಿನ್ನ ಹತ್ರ ಮಾತಾಡಿ ಬಾಯಿ ಆಡಿಸೋಕೆ. ಇಲ್ಲಾಂದ್ರೆ ನೀನು ಹೇಳ್ತಿದೆ. ಅದಕ್ಕೆ ಈಗ ನೀವು ಹೇಳೋದನ್ನ ನಾನು ಕೇಳ್ತಿದ್ದಾರೆ. ವಿಡಿಯೋ ಮಾಡ್ಕೊಂಡಿದ್ದೆ ನಾನು ಅಂತ ನಾನು ಅಷ್ಟೆಲ್ಲ ಹೇಳೋದಿಲ್ಲ. ವಿಡಿಯೋ ಮಾಡ್ತಿದ್ದೆ ಅಂತ ಗೊತ್ತಾಗ್ತಾ ಇತ್ತಲ್ಲ, ಎಲ್ಲ ಚೇಂಜ್ ಹಂಗೆಲ್ಲ ಮಾಡೋಕ್ಕಾಗ ಅಲ್ಲ. ನಿಮ್ಮ ಮಧ್ಯಾಹ್ನ ತರಕಾರಿ ಊಟ ಉಂಡಲ್ಲ ಅದಕ್ಕೆ ಹಂಗಲ್ಲ. ಇಲ್ಲಿ ನಿಮ್ಮ ಮಧ್ಯಾಹ್ನ ಎಲ್ಲರೂ ಕೋಳಿ ಮೋಳಿ ತಿಂದಿದ್ರೆ ತಾಕತ್ತಿರ್ತಿದೆ ಸ್ವಲ್ಪ. ಅಯ್ಯೋ ದೇವ್ರೆ, ಆಗಲಿಂದ ಒಳ್ಳೆ ಗುಡ್ ಗರ್ಲ್ ಕಣ್ಣಾಗ ಎಂತ ಹೇಳ್ರು ಕೇಳ್ತಿದ್ದೆ. ಅದಕ್ಕೆ ಹಿಂಗಿನ್ನೆಲ್ಲ ಮಾತಾಡೋದು. ಸುಳ್ಳು ಹೇಳೋದು ನಾನು ಕೇಳ್ತೆ. ನೀವು ಕರೆಕ್ಟ್ ಮಾತಾಡ್ತಿದ್ರಿ ಅಂದ್ರೆ ನಾನು ಕೇಳ್ತೆ. ನೀವು ಸುಮ್ಮನೆ ಅಂತೀರಿ ಅಂದ್ರೆ ನಾನು ಕೇಳ್ತಿಲ್ಲ. ಎಂತ ಹೇಳ್ದೆ ಮನ್ಸರ ಇದ್ದೆಲ್ಲ ಅವು ಇರ್ತು ಅಂತ ಹೇಳ್ದೆ. ಅಂತಲ್ಲ ಈಗ ನಾರ್ಮಲಿ ಹಂಗ ನಿನ್ನೆಲ್ಲ ಆನಿ ಬಿಡದೆ ಬಿಟ್ಟಿಗೆ ಹೋಗ್ತೇನೆ. ಆನಿ ಕಂಡ್ರೆ ಎದಕ್ಕೆ ಮುಂದೆ ರೋಡಾಗ ಒಂದು ಕಾಣದು ಓಡತ್ ಕಣ್. ಈಗ ಇಲ್ಲೊಂದು ನೈಸ್ ಇರುತ್ತೆ, ಅಡ್ಡಿಲ್ಲ. ನೀವು ಹಬ್ಬಡ ನಾನು ಹತ್ತಿಲ್ಲ ಅನ್ಕೋ ಕೂತಂಗಿ. ನೀವೇನಾದ್ರು ಕೊಟ್ರೆ ಮಾತ್ರ ಬಿಡುತ್ತೆ ಅಂತ ಹೇಳಿ. ಅಯ್ಯೋ ಹೋಗ್ಲೇ. ಅಲ್ಲಿ 20 ರೂಪಾಯಿ ಕೊಟ್ಟಿತ್ತು ಕಾಣಿಕೆ 20 ಕೊಟ್ಟಿತ್ತು. ನೈಸ್ ಲೈಕ್ ಇತ್ತಲ್ಲ. ನಾ ಹತ್ರದಿಂದ ಕಂಡದ್ ಬುಕ್ಕನ್ನ. ಅಲ್ಲ ಹತ್ರದಿಂದ ಎಷ್ಟು ದಿನ ಈ ಬುಕ್ಕನ್ ಕಾಣ್ತಿದೆ. ಗಟ್ಟಿ ಇರುತ್ತದು, ಶಾರ್ಪ್ ಇರುತ್ತೆ. ಎಂತ ಸೌಂಡ್ ಅದು? ಅಲ್ಲೊಂದು ದೊಡ್ಡ ಜಿಂಕೆ ಇತ್ತು, ದೊಡ್ಡ ಕೊಂಬಿನ. ಹೋಗುವ. ಈ ಥರ ಇದ್ದಿತ್ತು ನಮ್ಮ 2 ದಿನ ಮೈಸೂರಲ್ಲೂ. ಸೊ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯ್ತು ಲೈಕ್ ಶೇರ್ ಕಾಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.